ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಪಲ್ ಆಗಿ ಹಾಕುವಂತಹ ಬ್ರೈಡಲ್ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ನೀವು ಇದಕ್ಕೆ ಬ್ರೈಡಲ್ ಆದರೂ ಅನ್ಬೋದು ಅಥವಾ ಸಿಂಪಲ್ ಸ್ಯಾರಿಗೂ ಸಹ ಇದನ್ನು ಹಾಕ್ಬೋದು. ಸಿಂಗಲ್ ಸ್ಟೆಪ್ ಕುಚ್ಚು ಡಿಸೈನು ತುಂಬ ಈಸಿಯಾಗಿ ಹಾಕ್ಬೋದು. ನೋಡಿ, ಮಸ್ಟರ್ಡ್ ಕಲರ್ ಬಂದು ಸ್ಯಾರಿ ಇದೆ, ತುಂಬ ಚೆನ್ನಾಗಿದೆ. ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ಫಸ್ಟಿಗೆ 6 ಎಳೆ ದಾರ ತೊಗೊಂಡು ಬಟ್ಟೆಗೆ ಸರಿ ಲಾಕ್ ಮಾಡ್ತೀನಿ. ಕಾಂಬಿನೇಷನ್ ಸ್ಯಾರಿ ತುಂಬ ಚೆನ್ನಾಗಿದೆ. ಇದು ಸ್ಯಾರಿ ಬಂದು ಗ್ರೀನ್ ಕಲರ್ ಅಲ್ಲ, ರಾಮ ಗ್ರೀನ್. ಪಲ್ಲು ಬಂದು ಸ್ಯಾರಿ ಫುಲ್ಲು ಬಂದು ಯೆಲ್ಲೋ ಮತ್ತು ಮಸ್ಟರ್ಡ್ ಮಿಕ್ಸ್ ಒಂಥರ ತುಂಬ ಚೆನ್ನಾಗಿತ್ತು. ನಾನು ಲಾಕ್ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿಬಿಟ್ಟು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಆದಮೇಲೆ 1 2 3 4 5 ಚೈನ್ಗಳನ್ನ ಹಾಕ್ತೀನಿ. 5 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಈಗ ಮತ್ತೆ ಒಂದು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಮತ್ತೆ ಒಂದು ಸರ್ಕಲ್ ಬೀಡನ್ನ ಆ್ಯಡ್ ಮಾಡ್ತೀನಿ. ಸರ್ಕಲ್ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಅದನ್ನು ಸಹ ಬೀಡ್ ಲಾಕ್ ಮಾಡ್ತೀನಿ. ಬೇಡ ಇಲ್ಲಾಂದರೆ ಹಾಗೇ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಬೋದು. ಬಟ್ ಈ ಥರ ಮಾಡೋದ್ರಿಂದ ಸ್ಟಿಫಾಗಿ ಕೂರುತ್ತೆ ಅಂತ ಹೇಳ್ಬಿಟ್ಟು ನಾನು ಬೀಡ್ ಲಾಕ್ ಮಾಡಿದ ಮೇಲೆ ಮಾಡೋದು. ನೋಡಿ, ಒಂದು ಬೀಡ್ 5 ಚೈನು, ಒಂದು ಬೀಡ್. ಇದಾದ ನಂತರ ಇವಾಗ 1 2 3 4 5 ಆದರೂ ಹಾಕ್ಬೋದು, 4 ಆದರೂ ಹಾಕ್ಬೋದು. ನಾನು ಇಲ್ಲಿ 4 ಚೈನ್ ಹಾಕಿದ್ದೀನಿ. ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಆದಮೇಲೆ ಇವಾಗ ನಾನು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಇವಾಗ ಇಲ್ಲಿ ಫ್ಲವರ್ ಬೀಡ್ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಓವಲ್ ಶೇಪ್ನಲ್ಲಿದೆ ಇದು ಫ್ಲವರ್ ಬೀಡ್. ಇದ್ರ ಬದಲು ನೀವು ಡ್ರಮ್ ಬೀಡ್ ಆದರೂ ತೊಗೋಬೋದು ಅಥವಾ ಬ್ರೈಡಲ್ ಬೀಡ್ಸ್ ಬರುತ್ತಲ್ಲ ಅದಾದ್ರೂ ಚೂಸ್ ಮಾಡ್ಕೋಬೋದು. ಆಪ್ಷನ್ಸ್ ಇವು 3ರಲ್ಲಿ ರಿಂಗ್ ಬೀಡ್ ಆದರೂ ಈ ಸರ್ಕಲ್ ಬೀಡ್ ಇದರಲ್ಲೇ ಸ್ವಲ್ಪ ದೊಡ್ಡ ಸೈಜನ್ನು ತೊಗೋಬೋದು. ಎಲ್ಲ ಲಾಕ್ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಆಯ್ತಲ್ಲ, 4 ಚೈನ್ ಆದಮೇಲೆ ಈ ಫ್ಲವರ್ ಬೀಡನ್ನ ಲಾಕ್ ಆದಮೇಲೆ ಈಗ ಇದನ್ನು ಇಲ್ಲಿ ನಾನು 6 ಚೈನ್ಗಳನ್ನ ಹಾಕ್ತೀನಿ. 1 2 3 4 ನೋಡಿ, 6 ಚೈನ್ ಹಾಕಬೇಕು. ಟರ್ನ್ ಆದರೂ ಮಾಡಿಕೊಂಡು ತೊಗೊಳ್ಳಿ. ನಾನು ಫಸ್ಟಿಗೆ ಏನು ಆರ್ಚ್ ಹಾಕಿದ್ದೀನಲ್ಲ ಅಲ್ಲಿ ಹಾಕುವಾಗ ನನ್ನ ವಿಡಿಯೋ ಫುಲ್ಲು ಡಿಲೀಟ್ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಇಲ್ಲಿ ಸೆಕೆಂಡ್ ಆರ್ಚ್ ಹಾಕುವಾಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. 6 ಚೈನ್ಗಳನ್ನ ಹಾಕ್ತೀನಿ ನಾನು. 6 ಚೈನ್ ಹಾಕಿಬಿಟ್ಟು ನೋಡಿ, ಬೀಡ್ ಲಾಕ್ ಮಾಡೋಕ್ಕಿಂತ 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಅಲ್ಲಿ ಲಾಕ್ ಕಾಣ್ತಿದೆಯಲ್ಲ, ಆ ಲಾಕ್ ಮೇಲೆ ಇದನ್ನು ಈ 6 ಚೈನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಮತ್ತೆ 4 ಚೈನ್ ಇರೋ ಕಡೆಗೆ 4 ಚೈನ್ ಹಾಕಿ ಬೀಡ್ ಪಕ್ಕ ಲಾಕ್ ಇತ್ತಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು. ಮಾಡಿಬಿಟ್ಟು ಫ್ರಂಟ್ ಸೈಡಿಗೆ ತಿರ್ಗಿಸ್ಕೋಬೇಕು. ತಿರ್ಗಿಸ್ಕೊಂಡು ಇಲ್ಲಿ ಪಿಕಾಟ್ಗಳನ್ನ ಹಾಕ್ತೀನಿ ನಾನು. 1 2 3 ಚೈನ್ ಹಾಕಿಬಿಟ್ಟು ಇಲ್ಲಿ 4 ಚೈನ್ ಹಾಕಿದ್ವಲ್ಲ ಅದಕ್ಕೆ ಒಂದು ಪಿಕಾಟ್ ಹಾಕಬೇಕು. ಪಿಕಾಟ್ ಹಾಕಿದರೆ ಇವಾಗ ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಇಲ್ಲಿ 6 ಚೈನ್ ಹಾಕಿದ್ವಲ್ಲ ಅದ್ರ ಒಳಗಡೆ ಹೋಗಿ ದಾರ ತಂದು 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಈ ಥರನೇ ಇಲ್ಲಿನೂ ಸಹ ಟ್ರಿಬಲ್ ಕ್ರೋಶೆ ಹಾಕಿದ ಮೇಲೆ 3 ಚೈನ್ ಹಾಕಿ ಪಿಕಾಟ್ ಮಾಡಬೇಕು. ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. 2ರಿಂದ 1 2ರಿಂದ 1 2ರಿಂದ 1 ಲೂಪಿಂದ ಹೊರಗಡೆ ಬಂದು 3 ಚೈನ್ ಹಾಕಿಬಿಟ್ಟು ಪಿಕಾಟ್ ಮಾಡಬೇಕು. ಇದೇ ಥರ ನಾನು ಇಲ್ಲಿ ಫುಲ್ಲು ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ, ಫಸ್ಟಿಗೆ ಮಿಸ್ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ನಾನು ಅದನ್ನು ಇಲ್ಲಿ ಜೋಡಿಸಿ ತೋರಿಸ್ತಾ ಇದ್ದೀನಿ. 4 ಚೈನ್ ಹಾಕಿದ ಮೇಲೆ ಪಿಕಾಟ್ಸ್ಗಳನ್ನ ಹಾಕಬೇಕು. ಇಲ್ಲಿ ಎಷ್ಟು ಬರುತ್ತೆ ನೋಡಿಕೊಂಡು ಕೌಂಟ್ ಮಾಡಿ ಹಾಕ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಮತ್ತೆ ಸೂಜಿ ಮೇಲೆ 2 ಸರಿ ಆದರೂ ತೊಗೊಳ್ಳಿ ಅಥವಾ 1 ಸರಿ ಆದರೂ ತೊಗೊಂಡು ಇಲ್ಲಿ ಬೀಡನ್ನ ಲಾಕ್ ಮಾಡಿದ್ವಲ್ಲ ನೋಡಿ, ಇಲ್ಲಿ ಲಾಕ್ ಕಾಣ್ತಿದೆಯಲ್ಲ ಅದ್ರ ಒಳಗಡೆಗೆ ಸೂಜಿ ತೋರಿಸ್ಬೇಕು. ತೋರಿಸಿ ದಾರದೊಳಗೆ ಸೂಜಿ ತೋರಿಸಿ ದಾರ ತಂದುಬಿಟ್ಟು ಎಲ್ಲ ದಾರ ಬರೋ ಥರ ಮಾಡಿಕೊಂಡು 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಒಂದು ಟ್ರಿಬಲ್ ಕ್ರೋಶೆ ಹಾಕಬೇಕು. ಯಾಕಂದರೆ ಇಲ್ಲಿ ನಾವು 4 ಚೈನ್ ಹಾಕಿದ್ವಲ್ಲ, ಫಸ್ಟಿಗೆ 4 ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡಿದ್ವಲ್ಲ ಅಲ್ಲಿ ಕರೆಕ್ಟಾಗಿ ಫಿನಿಶಿಂಗ್ ಬರಬೇಕು ಅಂಥೇಳಿ ನಾನು ಒಂದು ಎಕ್ಸ್ಟ್ರಾ ಕಂಬ ಹಾಕಿದ್ದೀನಿ. ಟ್ರಿಬಲ್ ಕ್ರೋಶೆ ಹಾಕ್ಬಿಟ್ಟು ಲಾಕ್ ಮಾಡಿದ್ದೀನಿ. ಮಾಡಿಬಿಟ್ಟು ನೋಡಿ ಈ ಥರ ಕಾಣುತ್ತೆ. ಫಸ್ಟ್ ಆರ್ಚ್ ಇದೇ ಥರನೇ ಮಾಡಿರೋದು. ನಾನು ಕಟ್ ಮಾಡಿಬಿಟ್ಟು ಅಲ್ಲಿ 2ನೇದನ್ನು ಜೋಡಿಸಿ ನಿಮಗೆ ತೋರಿಸಿದ್ದೀನಿ. ಇವಾಗ ನೋಡಿ, ಫಸ್ಟ್ ಆರ್ಚ್ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡಬೇಕು. ಮಾಡಿಬಿಟ್ಟು 1 2 3 4 5 ಚೈನ್ ಹಾಕಬೇಕು. ಕನ್ಫ್ಯೂಸ್ ಮಾಡ್ಕೊಳೋದಕ್ಕೆ ಹೋಗಬೇಡಿ. ನಾನು ಕ್ಲೀನಾಗಿ ಹೇಳ್ತಾ ಇದ್ದೀನಿ. ಫಸ್ಟಿಗೆ ಆರ್ಚ್ ಮಾಡುವಾಗ ನನಗೆ ಡಿಲೀಟ್ ಆಗಿಬಿಟ್ಟಿತ್ತು.
ನಾನು ಅದಕ್ಕೆ 2ನೇ ಆರ್ಚ್ ಹಾಕಿರೋದನ್ನು ತೋರಿಸಿ ಮತ್ತೆ ಫಸ್ಟ್ನೇ ಆರ್ಚಿಂದ ಮತ್ತೆ ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಎಡಿಟ್ ಮಾಡಿ ಹಾಕಿರೋದು ನೋಡಿ. ಇಲ್ಲಿ ಮತ್ತೆ ಬೀಡ್ನ ಹಾಕಿ ಲಾಕ್ ಮಾಡಬೇಕು. ಇದು ಒಂದು ಸೆಟ್ ಆಯಿತು. ಇವಾಗ ನಮಗೆ ಇಲ್ಲಿ ಕುಚ್ಚು ಬರುತ್ತೆ, ಇಲ್ಲಿ ಕುಚ್ಚು ಬರುತ್ತೆ. ಇಲ್ಲ ಆದಮೇಲೆ ನೋಡಿ, ಇವಾಗ ಒಂದು ಆರ್ಚ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಏನು ಡಿಸೈನ್ ಮಾಡಬೇಕಂತ ತೋರಿಸ್ತೀನಿ. ಒಂದು ಎಕ್ಸ್ಟ್ರಾ ಲಾಕ್ ಮಾಡ್ತೀನಿ. ಲಾಕ್ ಮಾಡಿದ್ಮೇಲೆ ಒಂದು ಚೈನ್ ಅಥವಾ 2 ಆದರೂ ಚೈನ್ ಹಾಕ್ಬೋದು. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಬಟ್ಟೆಗೆ ಸೂಜಿ ತೂರಿಸಿ ದಾರ ತಂದುಬಿಟ್ಟು 2ರಿಂದ 1 ಲಾಕ್ ಮಾಡಬೇಕು. ಮತ್ತು ಇನ್ನೊಂದು ಸರಿ 1 2 ಸಾರಿ ಇಲ್ಲಿ ಮತ್ತೆ ಸೂಜಿ ಮೇಲೆ 3 ಚೈನ್ ತೊಗೋಬೇಕು. 3 ಚೈನ್ ತೊಗೊಂಡು ನೋಡಿ, ಇಲ್ಲಿ ಸಿಂಗಲ್ ಕ್ರೋಶೆಟ್ ಇದೆಯಲ್ಲ, ಬೀಡ್ ಲಾಕ್ ಮಾಡಿದ್ವಲ್ಲ ಅದ್ರ ಪಕ್ಕ ಮತ್ತು ಅದ್ರ ಪಕ್ಕ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿದ್ನಲ್ಲ ನೋಡಿ, ಇವೆರಡು ಮಧ್ಯದಲ್ಲಿ ಸೂಜಿ ತೂರಿಸ್ಬಿಟ್ಟು ದಾರ ತಂದುಬಿಟ್ಟು ಇದನ್ನು ಲಾಕ್ ಮಾಡಬೇಕು. ಪಿಕಾಟ್ ಆಯಿತು. ಇವಾಗ ಪಿಕಾಟ್ ಆಯ್ತಲ್ಲ, ಇವಾಗ ಒಂದು ಎಕ್ಸ್ಟ್ರಾ ಒಂದು ಚೈನ್ ಹಾಕ್ತೀನಿ. ಹಾಕ್ಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಒಂದು ಬೀಡ್ ಅಷ್ಟು ಗ್ಯಾಪ್ನಲ್ಲಿ, ಸ್ಮಾಲ್ ಸೈಜ್ ಬೀಡ್ ಗ್ಯಾಪ್ ಎಷ್ಟು ಬರುತ್ತೋ ಅಷ್ಟಕ್ಕೆ ಮತ್ತೆ ಬಟ್ಟೆಗೆ ಸೂಜಿ ತೂರಿಸಿ ದಾರ ತಂದುಬಿಟ್ಟು ಒಂದು ಕಂಬ ಹಾಕಬೇಕು. ಕಂಬ ಹಾಕ್ಬಿಟ್ಟು ಅದ್ರ ಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೂ ಒಂದು ಕಂಬ ಹಾಕ್ತೀನಿ. ಹಾಕ್ಬಿಟ್ಟು ಇವಾಗ 1 ಚೈನ್ 2 ಚೈನ್ 3ನೇ ಚೈನ್ 3 ಚೈನ್ ಹಾಕ್ಬಿಟ್ಟು ನೋಡಿ, ಇಲ್ಲಿ ಗ್ಯಾಪ್ ಕಾಣ್ತಿದೆಯಲ್ಲ, ಈ ಗ್ಯಾಪ್ ಒಳಗಡೆಗೆ ಈ ಕಂಬದ ಪಕ್ಕ ಗ್ಯಾಪ್ ಕಾಣ್ತಿದೆಯಲ್ಲ, ಇವೆರಡು ಕಂಬದ ಪಕ್ಕದಲ್ಲಿ ಅದ್ರ ಒಳಗಡೆಗೆ ಹೋಗಿ ದಾರ ತಂದುಬಿಟ್ಟು ಲಾಕ್ ಮಾಡಬೇಕು. ಪಿಕಾಟ್ ಆಯಿತು. ಇವಾಗ ಸ್ವಲ್ಪ ದಾರ, ನಾವು ಅವಾಗಲೇ ಒಂದು ಚೈನ್ ಹಾಕಿದ್ವಲ್ಲ, ನಾವು ಚೈನ್ ಬದಲು ಇಲ್ಲಿ ಒಂದು ಸ್ಮಾಲ್ ಸೈಡ್ ಬೀಡ್ನ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನು ಒಂದು ಚೈನ್ ಹಾಕಿದ್ದೆ, ಬಟ್ ಇಲ್ಲಿ ಒಂದು ಬೀಡ್ನ ಆ್ಯಡ್ ಮಾಡಿದೆ. ಬೀಡ್ನ ಲಾಕ್ ಮಾಡಬೇಕು. ಸೂಜಿ ಮೇಲೆ ಒಂದು ಸರಿ ದಾರ ತಗೋಬೇಕು. ಆ ಬೀಡ್ ಗ್ಯಾಪ್ ಎಷ್ಟು ಬರುತ್ತೆ ನೋಡಿಕೊಂಡು ಅಷ್ಟಕ್ಕೇ ಮತ್ತೆ ಬಟ್ಟೆಗೆ ಸೂಜಿ ತೂರಿಸ್ಬಿಟ್ಟು 2ರಿಂದ 1 ಲಾಕ್, ಮತ್ತು ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಕಂಬ ಹಾಕ್ಬಿಟ್ಟು 1 ಚೈನ್ 2 ಚೈನ್ 3 ಚೈನ್ ಹಾಕ್ಬಿಟ್ಟು ಗ್ಯಾಪ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಲಾಕ್, ಮತ್ತೆ 1 ಚೈನ್ ಹಾಕಬೇಕು. ಇವಾಗ ಇಲ್ಲಿ ಬೇಕು ಅಂದರೆ ನಾನು ಚೈನ್ ಹಾಕಿದ್ದೀನಲ್ಲ ಒಂದು, ಅದ್ರ ಬದಲು ನೀವು ಒಂದು ಬೀಡ್ಸ್ನ ಇನ್ನೊಂದನ್ನು ಸಹ ಆ್ಯಡ್ ಮಾಡ್ಬೋದು. ಬಟ್ ಒಂದೇ ಒಂದು ಬೀಡ್ಸು ತುಂಬ ಚೆನ್ನಾಗಿ ಕಾಣುತ್ತೆ, ಹಂಗಾಗಿ ನಾನು ಒಂದೊಂದೇ ಹಾಕಿರೋದು. ಅವರು ಬೀಡ್ಸ್ ಜಾಸ್ತಿ ಬೇಡ ಅಂತ ಹೇಳಿದ್ದಕ್ಕೆ ನಾನು ಈ ಥರ ಸ್ವಲ್ಪನೇ ಹಾಕ್ಬಿಟ್ಟು, ಆರ್ಚಿಗೂ ಸಹ ನಾನು ಬೀಡನ್ನ ಯೂಸ್ ಮಾಡಿಲ್ಲ. ಒಂದು ಪಿಕೌಟ್ ಆದಮೇಲೆ ಒಂದು ಬೀಡನ್ನು ಯೂಸ್ ಮಾಡ್ಬೋದು, ಆ ಥರನೂ ಮಾಡ್ಬೋದು. 3 ಚೈನ್ ಹಾಕಬೇಕು ಮತ್ತು ಲಾಕ್. ಅದಾದ ನಂತರ 1 ಚೈನ್ ಹಾಕಿಬಿಟ್ಟು ಬಟ್ಟೆಗೆ ಪಕ್ಕದಲ್ಲೇ, ಆ ಕಂಬದಗಳ ಪಕ್ಕದಲ್ಲೇ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಸ್ವಲ್ಪ ದಾರ ಮೇಲೆ ಎತ್ಕೊಂಡು, ಇವಾಗ ಇಲ್ಲಿ ಈ ಥರನೇ ಇಲ್ಲಿನೂ ಬರಬೇಕು. ಇವಾಗ ಅದಕ್ಕೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ ಲಾಕ್ ಮಾಡಿಬಿಟ್ಟು ಈಗ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಆದಮೇಲೆ 5 ಚೈನ್ ಹಾಕಬೇಕು. 5 ಚೈನ್ ಹಾಕಿ ಮತ್ತೆ ಬಟ್ಟೆಗೆ ಲಾಕ್ ಮಾಡಬೇಕು. ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಬುಟ್ಟ ವರ್ಕ್ ಡಿಸೈನು, ಸಿಂಪಲ್ಲಾಗಿ ಹಾಕೋಂಥ ಆರಿ ವರ್ಕ್ ಡಿಸೈನು ಮತ್ತು ಕುಚ್ಚು ಡಿಸೈನ್ಸ್ ತುಂಬ ಇದೆ. 250ಇಂದ 200ಇಂದನೂ ಇದೆ. ನೀವು ಚೆಕ್ ಮಾಡಿ ನೋಡಿ, ತಮ್ನೆಲ್ನಲ್ಲಿ ನಾನು ಹಾಕಿರ್ತೀನಿ. ಹೊಸಬ್ರಾಗಿದ್ದರೆ ನೋಡಿ ಚೆಕ್ ಮಾಡಿ, ನಿಮಗೆ ಕ್ಲೀನಾಗಿ ಯಾವುದಾದ್ರು ಕುಚ್ಚಿಗೆ ಎಷ್ಟು ಪ್ರೈಸ್ ತೊಗೋಬೋದು ಅಂತ ನಾನು ಡೀಟೇಲ್ಸ್ ಹೇಳಿರ್ತೀನಿ. ನೋಡಿ, ಒಂದು ಆರ್ಚ್ ಆದಮೇಲೆ ಅದೇ ಥರನೇ ಇಲ್ಲಿ 5 ಚೈನ್ ಆದಮೇಲೆ ಆರ್ಚ್ ಬೇಕು. ಆರ್ಚಿಗೆ ನಾವು ಇವಾಗ ಫಸ್ಟಿಗೆ 4 ಚೈನ್ ಹಾಕ್ತೀನಿ. ಹಾಕ್ಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಇವಾಗ ಫ್ಲವರ್ ಬೀಡನ್ನ ತೊಗೊಳ್ತೀನಿ. ಫ್ಲವರ್ ಬೀಡನ್ನ ತೊಗೊಂಡು ಫ್ಲವರ್ ಬೀಡನ್ನ ಪೋಣಿಸ್ಕೋಬೇಕು. ಪೋಣಿಸ್ಕೊಂಡು ಲಾಕ್ ಮಾಡಬೇಕು. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಡ್ರಮ್ ಬೀಡ್ಸ್ ಆದರೂ ತೊಗೋಬೋದು. ಈ ಥರ ಫ್ಲವರ್ ಬೀಡು, ಬ್ರೈಡಲ್ ಬೀಡು ಯಾವುದಾದ್ರೂ ಯೂಸ್ ಮಾಡ್ಬೋದು. ಇದನ್ನು ಮತ್ತೆ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಆದಮೇಲೆ ಚೈನ್ಗಳನ್ನ ಹಾಕಬೇಕು. 6 ಚೈನ್ ಹಾಕಿಬಿಟ್ಟು ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ಇಲ್ಲಿ ಯಾವ ಥರ ಮತ್ತೆ ಪಿಕಾಟ್ಸ್ ಮಾಡಿದ್ನಲ್ಲ ಅದೇ ಥರನೇ ಇಲ್ಲೂ ಸಹ ನಾನು ಪಿಕಾಟ್ಸ್ ಮಾಡಿ ಮತ್ತೆ ಈ ಥರ ಡಿಸೈನ್ ಮಾಡಿಕೊಂಡು ಒಂದು ಆರ್ಚ್ ಪಕ್ಕ ಒಂದೊಂದು ಕುಚ್ಚು ಬರುತ್ತೆ, ಆ ಥರ ಮಾಡಿದ್ದೀನಿ.
ನೋಡಿ ಸೇಮ್ 6 ಚೈನ್ ಹಾಕಿ 4 ಚೈನ್ ಹಾಕಿ ಪಿಕೌಟ್ ಮಾಡ್ಕೊಂಡು ಹೋಗಿ. ತುಂಬ ಈಸಿ ಇದೆ. ನಾನು ಫಸ್ಟ್ ಆರ್ಚ್ ತೋರಿಸಿದ್ದೇನೆ, ಅದನ್ನು ಗಮನ ಕೊಟ್ಟು ಕ್ಲೀನಾಗಿ ನೋಡಿಬಿಡಿ, ಕ್ಲೀನಾಗಿ ಅರ್ಥ ಆಗಿಬಿಡುತ್ತೆ. ನೋಡಿ ಸ್ಯಾರಿ ಕಲರು ಈ ಥರ ಇರೋದು, ರಾಮ ಗ್ರೀನು ಪಲ್ಲು ಇರೋದು, ಬಟ್ ಇಲ್ಲಿ ಡಾರ್ಕ್ ಗ್ರೀನ್ ಕಾಣ್ತಿದೆ, ರಾಮ ಗ್ರೀನ್ ಮಿಕ್ಸ್ ಇರೋದು. ಒಂದೇ ಸಿಂಗಲ್ ಸ್ಟೆಪ್ನಲ್ಲಿ ನೀವು ಏನಿಲ್ಲ ಅಂದರೂ 1.5 ಅವರ್ನೊಳಗಡೆಗೆ ಸ್ಯಾರಿಗೆ ಕುಚ್ಚು ಇದು ಹಾಕ್ಬಿಟ್ಟು ಡಿಸೈನ್ ಹಾಕ್ಬಿಟ್ಟು ಕುಚ್ಚು ಕಟ್ಕೊಡ್ಬೋದು. 2 ಅವರ್ಸ್ನಲ್ಲಿ ಕಂಪ್ಲೀಟ್ ಮಾಡಿ ಈ ಡಿಸೈನ್ನ ಕೊಡ್ಬೋದು. ಫ್ರೀ ಇದ್ದಾಗ ಒಂದೇ ಸರಿ ಕುತ್ಕೊಂಡು ಮಾಡ್ಬೋದು. ಅವಾಗ ಆಗ್ತೀನಿ ಅಂದರೆ ನಿಮ್ಮ ಟೈಮ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಈ ಏನು ಆರ್ಚ್ ಇದೆಯಲ್ಲ, ಒಂದೊಂದು ಪಿಕೌಟ್ ಪಕ್ಕ ಒಂದೊಂದು ಬೇಕಂದರೆ ಬೀಡ್ಸ್ ಇನ್ನೂ ಯೂಸ್ ಮಾಡ್ಬೋದು. ಜಾಸ್ತಿ ಬೇಡ ಅಂದರೆ ಇದನ್ನು ಈ ಥರ ಮಾಡ್ಬೋದು. ಇದನ್ನೂ ಏನು ಬೀಡ್ಸ್ ಬೇಡ ಅಂದ್ರೂ ಸಹ ನೀವು ಮಾಡ್ಬೋದು. ಯಾವುದು ಬೀಡ್ಸೇ ಇಲ್ಲದೇ ಈ ಥರ ಡಿಸೈನ್ ತೋರಿಸ್ಕೊಡಿ ಅಂತ ಕಮೆಂಟ್ ಮಾಡಿ. ಆ ಥರ ಇದ್ದರೆ ನಾನು ಬೇಕು ಅಂದರೆ ಅದು ಥರನೂ ತೋರಿಸ್ಕೊಡ್ತೀನಿ. ಅಸಲಿಗೆ ಬೀಡ್ಸೇ ಇಲ್ಲದೇ ಹಾಕೋಂಥದ್ದನ್ನು ಸಹ ನಾನು ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.